ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮನೆ ಮಗಳು ರಶ್ಮಿ ಕನ್ನಡತಿ. ಇವತ್ತು ನಾವು ಮಾಡ್ತಾ ಹೊನಗನೆ ಸೊಪ್ಪಿನ ಉಪ್ಸಾರು ಮತ್ತು ಪಲ್ಯ ಹೇಗೆ ಮಾಡೋಣ ಅಂತ ನೋಡೋಣ. ಮೊದಲು ಒಣಗನೆ ಸೊಪ್ಪನ್ನ ತಗೊಂಡು ಇದನ್ನು ಚೆನ್ನಾಗಿ ಬಿಡಿಸಿ ಸೋಸಿ ಎತ್ತಿಟ್ಕೋಬೇಕು. ಆಮೇಲೆ ಒಂದು 2-3 ಸಲ ಚೆನ್ನಾಗಿ ಒಳ್ಳೆ ನೀರಲ್ಲಿ ತೊಳ್ಕೊಂಡು ಇದನ್ನು ಇಟ್ಕೋಬೇಕು. ಈ ಒಣಗನೆ ಸೊಪ್ಪು ನಮ್ಮ ಕಣ್ಣಿನ ಸಮಸ್ಯೆಗೆ ರಾಮಬಾಣ ಇದ್ದಂಗೆ. ಈ ಸೊಪ್ಪು ಮಳೆಗಾಲದಲ್ಲಿ ಹಳ್ಳಿಯಲ್ಲಿರೋರಿಗೆ ಸಿಕ್ಕೇ ಸಿಗುತ್ತೆ. ಇನ್ನು ಸಿಟಿಯಲ್ಲಿರೋರಿಗೆ ಈ ಸೊಪ್ಪು ಸಿಗಲ್ಲ ಅಂತ ಅಂದರೆ ಮಾರ್ಕೆಟಲ್ಲಿ ಸಿಗುತ್ತೆ. ಅದನ್ನು ಬಿಟ್ಟರೆ ಮನೆ ಹತ್ರ ಸೊಪ್ಪು ಮಾರೋರು ಬರ್ತಾರಲ್ಲ, ಅಂಥವ್ರಿಗೆ ಹೇಳಿದ್ರೆ ಖಂಡಿತ ಈ ಸೊಪ್ಪನ್ನು ತಂದು ಕೊಡ್ತಾರೆ. ಈ ಸೊಪ್ಪನ್ನು ತಂಬುಳಿಯಾಗೂ ಮಾಡ್ಬೋದು, ತವ್ವೆ ಥರನೂ ಮಾಡ್ಬೋದು. ಇಲ್ಲಾಂದರೆ ನಮ್ಮ ಹಳ್ಳಿ ಸ್ಟೈಲಲ್ಲಿ ಉಪ್ಸಾರು ಪಲ್ಯ ಈ ಥರದ್ದರಲ್ಲೂ ನಾವು ಮಾಡಿಕೊಂಡು ಸೇವಿಸ್ಬೋದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಇದನ್ನು ಚೆನ್ನಾಗಿ ತೊಳ್ಕೊಂಡು ಅದನ್ನು ಸಣ್ಣದಾಗಿ ಹೆಚ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ. ಯಾಕೆಂದರೆ ಸೊಪ್ಪನ್ನು ಯಾವಾಗಲೂ ನಾವು ಒಂದು 3-4 ಸಲ ತೊಳಿಲೇಬೇಕು. ಅದರಿಂದ ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಬೇಗ ಬೇಯುತ್ತೆ ಅಂತ ಅಷ್ಟೇ. ಯಾಕೆಂದರೆ ಇದು ಕಡ್ಡಿನೇ ಇರುತ್ತೆ ಸ್ವಲ್ಪ, ಹಾಗಾಗಿ ಸಣ್ಣದಾಗಿ ಸ್ವಲ್ಪ ಹೆಚ್ಚಿಟ್ಕೊಳ್ಳೋಣ. ಇದನ್ನು ಹೆಚ್ಚಿಟ್ಕೊಂಡು ಈಗ ಬೇಳೆ ಬೇಯೋದಕ್ಕೆ ರೆಡಿ ಮಾಡೋಣ. ನಾನು 4 ಜನಕ್ಕೆ 2 ಟೈಮ್ಗೆ ಆಗೋಷ್ಟು ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ. ಈ ಒಂದು ಕಪ್ಪಲ್ಲಿ ಮೆಜರ್ಮೆಂಟಲ್ಲಿ ನಾನು 2 ಕಪ್ಪು ಬೇಳೆ ತೊಗೊಂಡಿದ್ದೀನಿ. ಈ 2 ಕಪ್ಪು ಬೇಳೆನ ಚೆನ್ನಾಗಿ ತೊಳ್ಕೊಂಡು ಎತ್ತಿಟ್ಕೊಳ್ಳೋಣ. ಈ ಮೆಜರ್ಮೆಂಟ್ ಇದ್ದರೆ ಸಾಕಾಗುತ್ತೆ. ಮತ್ತೊಂದು ಕಡೆ ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಯೋಕ್ಕಿಟ್ಟು ಆ ನೀರಲ್ಲಿ ಈ ತೊಳ್ಕೊಂಡಿರುವಂತಹ ತೊಗರಿಬೇಳೆನ ಹಾಕಿ ಬೇಯೋದಕ್ಕೆ ಇಡೋಣ. ತೊಗರಿಬೇಳೆ ಅರ್ಧ ಬೆಂದ ನಂತರ ನಾವು ಸೊಪ್ಪನ್ನ ಹಾಕಬೇಕಾಗುತ್ತೆ. ಆದ್ದರಿಂದ ಕುಕ್ಕರ್ ನೀಡನ್ನ ಹಾಕೋದು ಅವಶ್ಯಕತೆ ಇಲ್ಲ. ಈ ತೊಗರಿಬೇಳೆ ಒಳಗಡೆ ಒಂದು ಟೊಮೊಟೊ ಸೇರಿಸ್ಕೊಳ್ಳೋಣ. ಟೊಮೊಟೊ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಈ ಮೂರನ್ನು ನಾವು ಒಂದು ಅರ್ಧ ಬೇಯಿಸ್ಕೋಬೇಕಾಗುತ್ತೆ. ಬೇಳೆನ ಬೇಯೋದಕ್ಕಿಟ್ಟು ಜೊತೆಗೆ ಸಾಂಬಾರಿಗೆ ರೆಡಿ ಮಾಡ್ಕೊಂಡ್ಬಿಡೋಣ. ಈ ಸಾಂಬಾರನ್ನ ನಮ್ಮನೆ ಶೈಲಿನಲ್ಲಿ ನಾವು ಮಾಡ್ತಾಯಿದ್ದೀವಿ. ಮೊದಲು ಒಂದು ಬಾಣಲೆ ಇಟ್ಕೊಂಡು 2 ಬಿಡಿಸಿರೋವಂಥ ಬೆಳ್ಳುಳ್ಳಿ, ಆಮೇಲೆ 1 ಈರುಳ್ಳಿ, 1 ಮೀಡಿಯಮ್ ಸ್ಪೂನಲ್ಲಿ ಜೀರಿಗೆ, ಒಂದು 10-12 ಕಾಳುಮೆಣಸು ಹಾಕ್ಕೊಂಡು 1 ಸ್ಪೂನು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಆಗೋ ಥರ ಹುರ್ಕೋಬೇಕು. ಇದನ್ನು ಒಂದು ಸ್ವಲ್ಪ ಕಂದು ಬಣ್ಣ ಬರೋ ಥರ ಚೆನ್ನಾಗಿ ಹುರ್ಕೊಂಡ್ರೆ ಫ್ಲೇವರ್ ಕೂಡ ಚೆನ್ನಾಗಾಗುತ್ತೆ. ಒಂದು ಅರ್ಧ ಹೋಳು ತೆಂಗಿನಕಾಯಿನ ಸೇರಿಸ್ಕೊತಾ ಇದ್ದೀನಿ. ಇದನ್ನು 1-2 ನಿಮಿಷ 1 ಸೆಕೆಂಡ್ ಹಂಗೆ ಫ್ರೈ ಮಾಡಿದ್ರೆ ಸಾಕು. ಇದೆಲ್ಲ ಮುಗಿದ ನಂತರ ಕೊನೆಯಲ್ಲಿ ನಾವು ಇವಾಗ ಒಣಮೆಣ್ಸಿನ್ಕಾಯಿನ ಸೇರಿಸ್ಕೋಬೇಕು. ಇಲ್ಲಾಂದರೆ ಮೊದಲೇ ಸೇರಿಸಿದ್ರೆ ಇದು ಘಾಟು ಹೊಡೆಯೋದ್ರಿಂದ ಕೊನೆಯಲ್ಲಿ ಸೇರಿಸಿ ಈ ಥರ 1 ಸೆಕೆಂಡ್ ಫ್ರೈ ಮಾಡಿ ಸ್ಟವ್ ಆಫ್ ಮಾಡಿದ್ರೆ ಸಾಕಾಗುತ್ತೆ. ಇದನ್ನು ಆರೋದಕ್ಕೆ ಇಡೋಣ. ಈಗ ಬೇಳೆ ಕೂಡ ಅರ್ಧ ಬೆಂದಿದ್ರೆ ಸಾಕು. ನಾವು ಒಂದು ಕೈಯಲ್ಲಿ ಹಿಂಗೆ ಅಂದರೆ ಗೊತ್ತಾಗುತ್ತೆ. ಅರ್ಧ ಬೇಳೆ ಬೆಂದ ನಂತರ ನಾವು ಏನು ಮಾಡಬೇಕು, ನಾವು ತೊಳ್ಕೊಂಡು ಇಟ್ಕೊಂಡಿರೋ ಅಂಥ ಒಣಗೊನೆ ಸೊಪ್ಪನ್ನು ಇದ್ರೊಳಗಡೆ ಇವಾಗ ಮಿಕ್ಸ್ ಮಾಡಬೇಕು. ಇದ್ರೊಳಗಡೆ ಬೇಯೋದಕ್ಕೆ ಹಾಕಬೇಕು. ಇದನ್ನು ಕೂಡ ತುಂಬ ಹೊತ್ತು ಬೇಯಿಸೋವಂಥ ಅವಶ್ಯಕತೆ ಇರಲ್ಲ. ಒಂದು 5 ನಿಮಿಷ ಮತ್ತೆ ಬೇಯಿಸಿದ್ರೆ ಸಾಕು, ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ನೋಡಿ, ಈ ಬೇಳೆನ ನಾವು ಮುಟ್ಟಿ ನೋಡಿದ್ರೇ ಗೊತ್ತಾಗುತ್ತೆ. 5 ನಿಮಿಷಕ್ಕೇ ತುಂಬ ಚೆನ್ನಾಗಿ ಬೆಂದೋಗ್ಬಿಟ್ಟಿರುತ್ತೆ. ಒಂದು ಸೋರೋ ಬಟ್ಟಲು ಇಟ್ಕೊಂಡು ಅದಕ್ಕೆ ಸೊಪ್ಪು ಬೇಳೆ ಮತ್ತು ಸೊಪ್ಪೆ ರಸ ನೀರು ಅದನ್ನು ಬೇರೆ ಮಾಡಿ ಡಿವೈಡ್ ಮಾಡಿ ಇಟ್ಕೊಳ್ಳೋಣ. ಇದನ್ನು ನಾವು ಬಿಸಾಕಬಾರ್ದು. ಈ ನೀರನ್ನು ತೆಗೆದ್ಮೇಲೆ ಈ ಸಪ್ಪರಸನ ಬಿಸಾಕಬಾರ್ದು. ಇದು ನಮ್ಮ ಕಡೆ ಸಪ್ಪರಸ ಅಂತ ಕರೀತಾರೆ. ಇದನ್ನು ನಾವು ಸಾಂಬಾರಿಗೆ ಯೂಸ್ ಮಾಡ್ಕೋಬೇಕು. ಮತ್ತು ಅದನ್ನು ಸೈಡಲ್ಲಿ ಇಡೋಣ. ನಾವಾಗಲೇ ಹುರಿದಿಟ್ಟಿರುವಂತಹ ಪದಾರ್ಥ ಆಲ್ರೆಡಿ ತಣ್ಣಗಾಗಿದೆ. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ನಾನು ಇದನ್ನು ಕೊತ್ತಂಬರಿ ಸೊಪ್ಪನ್ನ ಸೇರಿಸೋದನ್ನ ಮರ್ತೋಗಿದ್ದೆ. ಇವಾಗ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಅದ್ರ ಜೊತೆಗೆ ನಾವು ತೆಗೆದಿಟ್ಟಿರೋವಂಥ ಬೇಳೆ ಇತ್ತಲ್ಲ, ಬೇಳೆ ಮತ್ತು ಸೊಪ್ಪು ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಅದನ್ನು ಕೂಡ ನಾವು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಈಗ ಒಂದು ಪಾತ್ರೆನ ಬಿಸಿಗಿಟ್ಟು ಅದಕ್ಕೆ ಒಂದು 3-4 ಸ್ಪೂನು ಎಣ್ಣೆ ಹಾಕಿ ಅದಕ್ಕೆ ಕರಿಬೇವು ಮತ್ತು ಸಾಸಿವೆ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಿ ನಾವು ರುಬ್ಕೊಂಡಿರೋಂತಹ ಮಸಾಲೆನ 1 ಸೌಟನ್ನು ಮೊದಲು ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡಬೇಕು. ಅದು ಎಣ್ಣೆ ಬಿಟ್ಕೊಂಡ ನಂತರ ನಾವು ಉಳಿದಂತಹ ಮಸಾಲೆನೆಲ್ಲ ಹಾಕಿ
ಮಿಕ್ಸಿ ಜಾರ್ಗೂ ನೀರು ಹಾಕ್ಕೊಂಡು ಆ ಮಸಾಲೆ ಕೂಡ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಇದನ್ನು ಚೆನ್ನಾಗಿ ಒಂದು ಕುದಿ ಬರಲಿಕ್ಕೆ ಬಿಡಬೇಕು. ಚೆನ್ನಾಗಿ ಇದು ಕುದಿ ಬಂದು ಕಲರು ಕೂಡ ಫ್ಲೇವರು ಎರಡೂ ಚೇಂಜ್ ಆಗುತ್ತೆ. ಇದೊಂದು ಸ್ವಲ್ಪ ಕುದಿ ಚೆನ್ನಾಗಿ ಆದ ನಂತರ ನಾವು ಉಳ್ಕೊಂಡಿರೋವಂಥ ಸಪ್ಪರಸ ಇರುತ್ತಲ್ಲ, ಮೊದಲೇ ತೆಗ್ದಿಟ್ಟಿದ್ವಲ್ಲ, ಬಸ್ಕೊಂಡಿದ್ವಲ್ಲ, ಆ ನೀರನ್ನು ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ಇದನ್ನು ಸೇರಿಸ್ಕೊಂಡು ಒಂದು ಕುದಿ ಬಂದರೆ ಸಾಂಬಾರು ರೆಡಿ. ನಾವಿವಾಗ ಪಲ್ಯಕ್ಕೂ ಕೂಡ ರೆಡಿ ಮಾಡ್ಕೊಂಬಿಡೋಣ. ಸಾಂಬಾರು ಆಯಿತು. ಪಲ್ಯ ಮಾಡೋಕ್ಕೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಆ ಬಾಣಲಿಗೆ ಒಂದು 3 ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ. 3ರಿಂದ 4 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ನಿಮಗೆ ಕರಿಬೇವು ಇಷ್ಟ ಆದರೆ ಕರಿಬೇವು ಹಾಕೋಬೋದು. ನಮಗೆ ಇಲ್ಲಿ ನಾನು ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ. ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ನಾನು ಒಂದು ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ. ಒಣಮೆಣ್ಸಿನ್ಕಾಯಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಈರುಳ್ಳಿನ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ದಪ್ಪ ಈರುಳ್ಳಿ. ಒಂದು ಈರುಳ್ಳಿನ ಸಾಕು. ಅದನ್ನು ಮತ್ತು ರುಚಿಗೆ ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಇದು ಒಂದು ಸ್ವಲ್ಪ ಕೆಂಪು ಬಣ್ಣ ಬರ್ತಿದ್ದಂಗೆ ಸಾಕು, ಫ್ರೈ ಆಗಿರುತ್ತೆ. ಅದಕ್ಕೆ ನಾವು ಆವಾಗಲೇ ತೆಗೆದಿಟ್ಕೊಂಡಿರೋಂಥ ಸೊಪ್ಪು ಮತ್ತು ಬೇಳೆ ಇತ್ತಲ್ಲ, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ನೆಕ್ಸ್ಟ್ ಲಾಸ್ಟಲ್ಲಿ ನಾವು ಒಂದು 4 ಸ್ಪೂನ್ ತೆಂಗಿನಕಾಯಿ ತುರಿ ಹಾಕ್ಕೊಂಡ್ರೆ ಮುಗೀತು, ಪಲ್ಯ ಕೂಡ ರೆಡಿ ಆಯಿತು. ಇದ್ರ ಜೊತೆಗೆ ನಮ್ಮ ಮನೇಲಿ ಮುದ್ದೆ ಮತ್ತು ಅನ್ನನ ಮಾಡ್ಕೋತೀವಿ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.